ನಮಸ್ತೆ ಸರ್, ಅವರು ಹುಟ್ಟಿರೋದು ಸುಭಾಷಗಳು. ನಮ್ಮ ಬೀಜರ್ ಜಮೀರ್ ಸಾಹೇಬ್ರು ಮಾಡೋ ಕೆಲಸ ಯಾವನ್ನು ಮಾಡಲ್ಲ, ಮಾಡಲು ಆಗೋದಿಲ್ಲ. ಬಟ್ ಅವರಿಂದ ಯಾರ್ಯಾರೋ ಸ್ವಲ್ಪ ಸಣ್ಣ ಪುಣ್ಣ ಇದೆ ಅದು ಮಾತು ಹೇಳಿದ್ದಾರೆ. ಬಟ್ ನಮ್ಗೆ ಹೇಳಿದ್ದಾರೆ ನಾಳೆಲ್ಲ ನಾಡ್ದು ನಮ್ ಸಾಹೇಬ್ರಿಗೆ ಡಿಸಿಷನ್ ಕೊಡ್ತೀನಿ ಅಂತ ಹೇಳವ್ರೆ. ಆಮೇಲೆ ಅದು ಬಿಟ್ಟು ನಮ್ ಸಾಹೇಬ್ರ ಬಗ್ಗೆ ಯಾರ್ಯಾರು ಹೇಳೋರ ಎಲ್ಲ ಹೋಗವ್ರೆ, ಯಾರು ನಿಂತ್ಕೊಳ್ಳೋರಿಲ್ಲ. ಬಟ್ ಅವ್ರ ಮನುಷ್ಯ ಒಳ್ಳೇದು. ನಮ್ ಚಾಮರಾಜಪೇಟೆ ಕ್ಷೇತ್ರಕ್ಕೆ ಅಂತ ಲೀಡರ್ ನಮ್ಗೆ ಸಿಕ್ಕಲ್ಲ, ಅಂತ MLA ನಮ್ಗೆ ಬರಲ್ಲ. ಬಟ್ ಯಾರೋ ಹೇಳಿದ್ರಂತ ಅವ್ರ ಮಾತಿಗೆಲ್ಲ ನಮ್ DK ಸಾಹೇಬ್ರು ಕೇಳ್ಕೊಂಡು ಅವ್ರು ಮಾತು ಇದು ಮಾಡ್ತಾರೆ. ಬಟ್ ನಮ್ ಮುಸ್ಲಿಂ ಲೀಗ್ ಒಬ್ಬರೇ DK ಶಿವಕುಮಾರ್ ಇವ್ರು ಹೇಳ್ದೆ ಮಾತು ಕೇಳ್ತಾ ಇರೋದು. ಬಟ್ ಜಮೀರ್ ಅಹಮದ್ ಸಾಹೇಬ್ರು ನಮ್ ಮುಸ್ಲಿಂ ಲೀಗ್ಗೆ ಟೈಗರು, ಅವ್ರು ಹುಲಿ. ನಮ್ಗೆ ಅವ್ರು ಹೇಳಿದಂಗೆ ನಮ್ಗೆ ಯಾವ್ದು ಇದಿಲ್ಲ. ಬಟ್ ಯಾರು ಏನೇನೋ ಹೇಳ್ತಾರೆ ಅವ್ರ ಬಗ್ಗೆ. ಬಟ್ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇಲ್ಲ. ನಾವೆಲ್ಲ ಬಂದು ಅವ್ರಿಗೆ ನಾವು ಚಿಕ್ಕ ತಮ್ಮನ್ ತರ, ಅವರು ನಮ್ಗೆ ಅಣ್ಣ ತರ, ಅವರು ನಮ್ಗೆ ದೇವ್ರ ತರ. ಬಟ್ ನಮ್ಗೆ ಮಾಡಿದ ಕೆಲಸ ಉಪಕಾರ ಯಾರು ಮಾಡಲ್ಲ. ನಮ್ ಇವತ್ತು ಲೈಫ್ ಒಳ್ಳೇದಾಗಿದೆ ಅಂದ್ರೆ ನಮ್ ಬೀಜರ್ ಜಮೀರ್ ಅಹಮದ್ ಸಾಹೇಬ್ರು ಅವರೇ ನಮ್ಗೆ ಮಾಡಿರೋದು. ಅವರಿಂದಾನೇ ನಮ್ಗೆಲ್ಲ ಒಳ್ಳೇದಾಗಿರೋದು. ಬಟ್ ದೇವ್ರು ಒಳ್ಳೆ ಮಾಡಲಿ, ಇನ್ನ 100 ವರ್ಷ ಇವ್ರು ಹಿಂಗೆ ಇರ್ಲಿ, ಅವ್ರ ದೇವ್ರು ಹಿಂಗೆ ನೋಡ್ತಾ ಇರ್ಲಿ. ನೋಡೋರು ಅವ್ರು ಕಣ್ಣು ಬಿದ್ದಿರ್ತದವ್ರು ಯಾರ್ಯಾರು ದ್ರೋಹ ಮಾಡಿದವ್ರು ಹಿಂದೆ. ಬಟ್ ಆಗಲ್ಲ. ನನ್ನ ಸಾಹೇಬ್ರ ಕಡೆ ಮಾತು ಅದು ಯಾವತ್ತೂ ಮರೆಯಲ್ಲ. ಅವರು ಬಡವ್ರಿಗೆ ನಮ್ಗೆಲ್ಲ ಕೊಟ್ಟಿರೋದು ಅದು ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ. ಬಟ್ ಒಳ್ಳೆ ಆಫೀಸರ್, ಒಳ್ಳೆ MLA, ಒಳ್ಳೆ ಮಿನಿಸ್ಟ್ರು, ಅವ್ರಿಗೆ ಅದೇ ಅವ್ರು ಕೊಡ್ಬೋದು. ಅವ್ರು ಕೊಟ್ಟು ಚೆನ್ನಾಗಿದೆ ಸರ್. ಇವತ್ತಿನ ನಾಳೆ ಕೊಡ್ತೀವಿ ಅಂತ ಹೇಳ್ತಾರೆ. ನಾಳೆ ಆಗ್ತದೆ ನಮ್ಮ ಸಾಹೇಬ್ರದ್ದು ಆಗ್ಬಿಡ್ತಾರೆ. ಏನು ಸರ್, ನಮಸ್ತೆ.